ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ, ಇಲ್ಲಿ ಒದ್ದಾಟ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿ ರಿಲ್ಯಾಕ್ಸ್ ಆಗಿರ್ಬೇಕು. ಸೊ ಅದಕ್ಕೆ ಏನ್ ಮಾಡೋಣ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ನಾ ಹೇಳೋದು. ಸ್ಟೂಡೆಂಟ್ಸ್ ಜಸ್ಟ್ ಫಾಲೋ ಮೀ ನೌ. ಓಕೆ, ಯು ಹ್ಯಾವ್ ಟು ಫೋಕಸ್ ಆನ್ ದಿಸ್ ಏರಿಯಾ. ಒಂದು ಕ್ರಿಕೆಟ್ ಬಾಲ್ ಅಂದ್ಕೊಡಿ, ದಿಸ್ ಏರಿಯಾ. ಸೊ ದಿಸ್ ಇಸ್ ಕಾಲ್ಡ್ ಹಾರ್ಟ್ ಸೆಂಟರ್ ಅಂತ ಕರಿತೀನಿ. ಏನಿದು? ಹಾರ್ಟ್ ಸೆಂಟರ್, ಹೃದಯ ಕೇಂದ್ರ. ಓಕೆ, ನೋಡಿ ಹೃದಯ ಕೇಂದ್ರ ಏನಾಗ್ತಾ ಇರುತ್ತೆ, ನ್ಯಾಚುರಲ್ ಆಗಿ ನೀವು ಉಸಿರಾಡ್ತಿದ್ದಂಗೆ ಮುಂದೆ ಹಿಂದೆ ಹೋಗ್ತಾ ಇರುತ್ತೆ. ನೋಡಿ ಅದು ಅಬ್ಸರ್ವ್ ಮಾಡಿ, ಸ್ವಲ್ಪ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ಇಟ್ ಜಸ್ಟ್ ಕೀಪ್ ಮೂವಿಂಗ್, ಹಿಂದೆ ಮುಂದೆ ಹೋಗ್ತಾ ಇರುತ್ತೆ. ಜಾಸ್ತಿ ಏನಿಲ್ಲ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದ್ಸರಿ ಅಬ್ಸರ್ವ್ ಮಾಡಿ. ಕ್ಲೋಸ್ ಯುವರ್ ಐಸ್ ಅಂಡ್ ಅಬ್ಸರ್ವ್ ದ ಹಾರ್ಟ್ ಸೆಂಟರ್. ನೌ ಇಟ್ ಈಸ್ ಮೂವಿಂಗ್ ಆನ್ ಇಟ್ಸ್ ಓನ್. ಸಣ್ಣಕ್ಕೆ ಅದು ಮುಂದೆ ಹಿಂದೆ ಹೋಗ್ತಾ ಇರುತ್ತೆ. ಯು ಕ್ಯಾನ್ ಫೀಲ್ ದಟ್. ಕೈಂಡ್ಲಿ ಫೀಲ್ ಇಟ್, ಪ್ಲೀಸ್ ಫೀಲ್ ಇಟ್. ಸರಿಯಾಗಿ ಫೀಲ್ ಮಾಡ್ತಾ ಹೋಗಿ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಹೇಳ್ತೀನಿ ಫಸ್ಟ್. ಕೆಲವರೆಲ್ಲ ತುಂಬಾ ಸ್ಟಿಫ್ ಆಗಿ ಕೂತಿದ್ರು. ಆರಾಮಾಗಿ ಹಿಂದೆ ಬರ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಬಿ ರಿಲ್ಯಾಕ್ಸ್. ಆರಾಮಾಗಿ ಕೂತ್ಕೊಳ್ಳಿ, ನಿದ್ದೆ ಮಾಡಬೇಡಿ. ಓಕೆ, ಕೂತ್ಕೊಂಡು ಹಾರ್ಟ್ ಏನ್ ಟಚ್ ಮಾಡಬೇಡಿ. ಕೈ ರಿಲ್ಯಾಕ್ಸ್ ಆಗಿ ತೊಡೆ ಮೇಲೆ ಇಟ್ಕೊಳ್ಳಿ ಮಕ್ಕಳೇ. ಇವಾಗ ನಿಮ್ಮ ಹೃದಯ ಕೇಂದ್ರವನ್ನ ಸುಮ್ಮನೆ ಗಮನಿಸ್ತಾ ಅಬ್ಸರ್ವ್ ಮಾಡ್ತಾ ಇರಿ. ನೀವು ಹೇಗೆ ಉಸಿರಾಡ್ತಿರೋ ಹಾಗೆ ಎದೆಯ ಭಾಗ ಮುಂದೆ ಹಿಂದೆ ಹೋಗ್ತಾ ಇರುತ್ತೆ. ಜಸ್ಟ್ ಮೂವಿಂಗ್ ಫ್ರಂಟ್ ಅಂಡ್ ಬ್ಯಾಕ್. ಎಕ್ಸ್ಪ್ಯಾನ್ಷನ್, ಕಾಂಟ್ರಾಕ್ಷನ್. ಎಸ್, ಕೀಪ್ ಸೀಯಿಂಗ್ ದಟ್, ಕೀಪ್ ಫೀಲಿಂಗ್ ದಟ್. ಅಲ್ವಾ? ಆಗ್ತಾ ಇದೆಯಾ? ಓಪನ್ ಯುವರ್ ಐಸ್. ಐಡಿಯಾ ಕೊಡ್ತೀನಿ. ಇದು ಏನಾಗ್ತಾ ಇದೆ, ಹಿಂದೆ ಮುಂದೆ ಹೋಗ್ತಾ ಇದೆ, ಅದನ್ನ ನೀವು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ರೆ 3 minutes. How many minutes? 3 minutes. 3 minutes ಅಬ್ಸರ್ವ್ ಮಾಡ್ತಾ ಇದ್ರೆ ನಿಮ್ಮ ಮೈಂಡ್ ಕೂಲ್ ಆಗುತ್ತೆ. ಅವಾಗ ನೀವು ಮ್ಯಾಥ್ಸ್ ಈಸ್ ಈಸಿ ಅಂದ್ರೆ ಮನಸ್ಸು ಕೇಳುತ್ತೆ, ಹೌದು ನನ್ನ ಏನು ಮನಸ್ಸಲ್ಲಿ ಏನಿತ್ತಲ್ಲ ದುಗುಡ, ದುಮ್ಮಾನ, ಗೊಂದಲ, ಒದ್ದಾಟ ಅದೆಲ್ಲ ರಿಲ್ಯಾಕ್ಸ್ ಆಗಿರುತ್ತೆ. ಅವಾಗ ನೀವು ಮ್ಯಾಥ್ಸ್